ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇರುವಂತಹ ಗೊಂದಲಗಳು ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ದಿನ ನಾಳೆ. ಕಾರಣ ಸಿದ್ದರಾಮಯ್ಯನವರ ಎಕ್ಸಿಟ್, ನಾಡಿದ್ದು ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ. ಸಿದ್ದರಾಮಯ್ಯ ರಾಜೀನಾಮೆ ಜೊತೆ ಕೆಲ ಸಚಿವರಿಗೆ ಕೋಕು ಕೊಡುವ ಸಾಧ್ಯತೆ ಇದೆ. ಯಾರವರು? ಕೆಲವರಿಗೆ ಆತಂಕ ಶುರುವಾಗಿದೆ. ಆಲ್ರೆಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಡ್ತಾ ಇದ್ದಂತೆ ಕೆಲ ಸಚಿವರಿಗೆ ತಲೆನೋವು ಶುರುವಾಗಿದೆ. ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿ ಹಲವು ನಾಯಕರು ಆತಂಕವನ್ನ ಫೇಸ್ ಮಾಡ್ತಿದ್ದಾರೆ. ಕೆಲ ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. ಮೋಸ್ಟ್ಲಿ ಹಿರಿಯರಿಗೆ ಕೋಕ್ ಕೊಟ್ಟು ಬಿಡಿ ಅಂತ. ಹೊಸಬರಿಗೆ, ಅರ್ಹತೆ ಉಳ್ಳವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಆ ಮೂಲಕ ಇಡೀ ಪಕ್ಷಕ್ಕೆ ಒಂದು ಬೂಸ್ಟರ್ ಡೋಸ್ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ವರಿಷ್ಠರಿದ್ದಾರೆ. ಈ ಹಿನ್ನೆಲೆ ಕೆಲವರು ಸಚಿವ ಸ್ಥಾನ ಉಳಿಯಲ್ವಾ ಅನ್ನುವಂಥ ಟೆನ್ಷನ್ ನಲ್ಲಿ ಇದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ, ವಿಶ್ಲೇಷಣೆ ಮಾಡೋದಕ್ಕೆ ಹಿರಿಯ ಪತ್ರಕರ್ತರು ಆದಂತಹ ಸುಭಾಷ್ ಹೂಗಾರ್ ಸರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ನಿನ್ನೆ ತಾನೇ ನಾವು ಮಾತಾಡ್ತಾ ಇದ್ವಿ, ರಾಹುಲ್ ಗಾಂಧಿ ಅವರು ಭೇಟಿ ಆಗ್ತಾ ಇರೋದೇ ಮೋಸ್ಟ್ಲಿ ಇದು ಸೆಂಟರ್ ಆಫ್ ಅಟ್ರಾಕ್ಷನ್, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಇಲ್ಲೇ ಈ ವಿಷಯ ಇರೋದು ಅಂತ. ಎನಿವೆ, ನೀವು ನಿನ್ನೆ ಏನ್ ವಿಶ್ಲೇಷಣೆ ಮಾಡಿದ್ರಿ ಅದು ನಿಜ ಆಗೋಯ್ತು. ರಾತ್ರಿ ಹೊತ್ತಿಗೆ ಅತಿ ದೊಡ್ಡ ಬದಲಾವಣೆಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿ ಆಗ್ತಾ ಇದೆ. ಸದ್ಯಕ್ಕೆ ಈ ಪರಿಸ್ಥಿತಿ, ವಾತಾವರಣ ನೋಡಿದ್ರೆ ಏನ್ ಅನಿಸ್ತಾ ಇದೆ? ಹೆಂಗ್ ವಿಶ್ಲೇಷಣೆ ಮಾಡ್ತೀರಿ? ಶ್ರುತಿ, ನಾಯಕತ್ವ ಬದಲಾವಣೆಯ ಬಗ್ಗೆ ಕಳೆದ 6 ತಿಂಗಳಿಂದ ಅಥವಾ ಅದಕ್ಕಿಂತನೂ ಹೆಚ್ಚು ಸಮಯದಿಂದ ರಾಜ್ಯದೊಳಗಡೆ ಚರ್ಚೆ ನಡೀತಾ ಇತ್ತು. ವಿಶೇಷವಾಗಿ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಮೇಲೆ ಅವಲಂಬಿತ ಆಗಿದೆ ಅನ್ನುವ ಮಾತುಗಳು ಕೇಳಿಬರ್ತಾ ಇದ್ವು. ಯಾಕಂದರೆ ರಾಹುಲ್ ಗಾಂಧಿ ಒಬ್ಬರು ಮಾತ್ರ ಈ ವಿಚಾರದೊಳಗಡೆ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಅವರು ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ನಾಯಕರನ್ನು ಕರೆಸಿ ಈ ವಿಚಾರದ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಿರಲಿಲ್ಲ. ಬಹುಶಃ ಅದು ಒಂದು ಕರೆಕ್ಟ್ ಆದಂಥ ಒಂದು ಟೈಮು, ಸನ್ನಿವೇಶ ಅವರು ಹುಡುಕಾಟದೊಳಗಡೆ ಇದ್ದರು ಅಂತ ಅನ್ಸುತ್ತೆ. ಸೂಕ್ತವಾದಂಥ ಸಮಯದೊಳಗಡೆ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಕೂಡ ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಎದುರುಗಡೆ ಮತ್ತು ತಮ್ಮ ಬೆಂಬಲಿಗರ ಎದುರುಗಡೆ ಪದೇ ಪದೇ ಹೇಳಿದರು, ರಾಹುಲ್ ಗಾಂಧಿ ಅವರು ಹೇಳಿದರೆ ನಾನು ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತೀನಿ, ನಾನು ರಾಹುಲ್ ಗಾಂಧಿ ಅವರ ಹೇಳಿದ್ರೆ ಮಾತ್ರ ಬಿಟ್ಕೊಡ್ತೀನಿ, ಅಲ್ಲಿವರೆಗೂ ಯಾರೋ ಏನೇ ಚರ್ಚೆ ಮಾಡಿದ್ರು ಕೂಡ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಈಗ ಆ ಸಮಯ ಕೊನೆಗೂ ಬಂದಿದೆ. ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ನೀವು ನಿರ್ಗಮನ ಆಗಬೇಕು, ರಾಜ್ಯಸಭೆಗೆ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅಂತ ರಾಹುಲ್ ಗಾಂಧಿ ಸ್ಪಷ್ಟವಾದಂಥ ಸೂಚನೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಈಗಿದೆ. ಹೀಗಾಗಿ ಎಲ್ಲವೂ ಕೂಡ ಈ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ವಿಚಾರ ಏನಿದೆ, ಇದನ್ನು ಬಹಳ ಸ್ಮೂತಾಗಿ, ಇದರಿಂದ ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗಲಾರ್ದಂಗೆ, 2028 ಚುನಾವಣೆಯ ಮೇಲೆ ಹೆಚ್ಚು ಪರಿಣಾಮ ಆಗಲಾರ್ದಂಗೆ, ಅಂದರೆ ನೆಗೆಟಿವ್ ಪರಿಣಾಮ ಆಗಲಾರ್ದಂಗೆ ಇದನ್ನು ಹ್ಯಾಂಡ್ಲ್ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಎದುರುಗಡೆ ಭಾಳ ದೊಡ್ಡದಾದಂಥ ಒಂದು ಟಾಸ್ಕ್ ಇತ್ತು. ಯಾಕಂದರೆ ಅಧಿಕಾರ ಹಸ್ತಾಂತರ ಆಗಬೇಕು. 2023 ಚುನಾವಣೆಯ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಆ ರೀತಿ ಒಂದು ಮಾತುಕತೆ ನಡೆದಿದೆ ಅನ್ನೋದು ಬಹುತೇಕ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಧಿಕೃತವಾಗಿ ಅದನ್ನು ಹೇಳದೇ ಇದ್ದರೂ ಕೂಡ ಅದನ್ನು ಯಾರೂ ನಿರಾಕರಣೆ ಕೂಡ ಮಾಡಿರಲಿಲ್ಲ. ಅದರ ಅರ್ಥ ಏನು ಅಂತಂದರೆ ಆ ಥರದ ಒಂದು ಅರೇಂಜ್ಮೆಂಟು ಆಗಿತ್ತು. ಆದರೆ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಮತ್ತು ರಾಜಕಾರಣದೊಳಗಡೆ 2.5 ವರ್ಷ ಅಂತ ಹೇಳಿದ ತಕ್ಷಣ 2.5 ವರ್ಷ ಮುಗಿದ ಮೇಲೆ ತಕ್ಷಣಕ್ಕೆ ಏನೂ ಮಾಡಲಿಕ್ಕಾಗಲ್ಲ. ಅವಾಗಿನ ಪರಿಸ್ಥಿತಿ, ರಾಜಕೀಯ ಸನ್ನಿವೇಶಗಳು ಮತ್ತು ಬೇರೆ ಬೇರೆ ಚುನಾವಣೆಗಳಿರ್ತವೆ, ಬೇರೆ ಬೇರೆ ಸಂದರ್ಭ ಇರ್ತದಲ್ಲ, ಅದನ್ನೆಲ್ಲ ನೋಡಿಕೊಂಡು ಅವರು ಸರಿಯಾದ ನಿರ್ಧಾರವನ್ನು ತಗೊಳ್ಬೇಕಾಗಿತ್ತು. ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಒಪ್ಕೊಂಡಾಗಿದೆ. ಈಗ ಇದನ್ನು 50% ಕೆಲಸ ಮುಗಿದ್ಬಿಟ್ಟಿದೆ. ಹೈಕಮಾಂಡ್ದು ನಿರ್ಗಮನ ಆಗೋದು ಖಚಿತ ಆದಂತಿದೆ. ಆದರೆ ಇನ್ನೂ 50% ಬಾಕಿ ಇದೆ. ಬಹಳಷ್ಟು ವಿಚಾರಗಳು ಇನ್ನೂ ಕೂಡ ಕುತೂಹಲ ಇದೆಯಾ ಅಂದ್ರೆ ಏನ್ ಬೇಕಾದ್ರೂ ಆಗಬಹುದು, ಆ ಚಾನ್ಸ್ ಅನ್ನ ತಳ್ಳಿ ಹಾಕಕ್ಕಾಗಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡೋ ತನಕ ಕಾಯ್ಲೇಬೇಕು ಅನ್ನುವಂತ ಪರಿಸ್ಥಿತಿ ಇದೆಯಾ ಅಂತ? ಅಲ್ಲ, ಖಂಡಿತವಾಗಿಯೂ ಕೂಡ ಅಧಿಕೃತ ಘೋಷಣೆ ಆಗೋವರೆಗೂ ಕಾಯ್ಲೇಬೇಕು. ನೋಡಿ, ನಿನ್ನೆ ದಿವಸ ಸಿದ್ದರಾಮಯ್ಯನವ್ರಿಗೆ ನೀವು ರಾಜ್ಯಸಭೆ ಸ್ಥಾನಕ್ಕೆ ಹೋಗ್ಬೇಕು, ಇದನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದೆ ಸ್ಪಷ್ಟವಾಗಿ ಹೈಕಮಾಂಡ್. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ನೀವು ಅಧಿಕಾರವನ್ನು ವಹಿಸ್ಕೊಳ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ಈಗಲೂ ಕೂಡ ಏನಾದರೂ ಆಗಬಹುದು ಅನ್ನುವ ಸಾಧ್ಯತೆಗಳು ಕಡಿಮೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಬಹುತೇಕ
ಖಚಿತ ಪಾಸಿಬಿಲಿಟೀಸ್ ಇದ್ರೂ ಕೂಡ ಆ ಪಾಸಿಬಿಲಿಟೀಸ್ ಬಹಳ ಕಡಿಮೆ ಅಂತ ನನಗೆ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರ ಹಾದಿ ಬಹುತೇಕ ಸುಗಮ ಆಗಿದೆ. ಆದರೆ ಮುಂದೆ ಯಾವ ರೀತಿ ಇದು ಒಂದು ಟ್ರಾನ್ಸಿಷನ್ ಆಗಬೇಕು, ಯಾವ ರೀತಿ ಒಂದು ಅರೇಂಜ್ಮೆಂಟ್ ಆಗಬೇಕು, ಬೇರೆ ಬೇರೆ ಬಹಳಷ್ಟು ವಿಚಾರಗಳನ್ನು ತೀರ್ಮಾನ ಮಾಡೋದಿರ್ತದೆ. ಕೇವಲ ಮುಖ್ಯಮಂತ್ರಿ ಬದಲಾವಣೆ ಆಗೋದ್ರ ಮಾತ್ರ ಅಲ್ಲ, ಅದ್ರ ಜೊತೆಗೆ KPCC ಅಧ್ಯಕ್ಷರು ಯಾರಾಗಬೇಕು, ಕ್ಯಾಬಿನೆಟ್ ಯಾವ ರೀತಿ ಇರಬೇಕು, ಉಪಮುಖ್ಯಮಂತ್ರಿಗಳು ಇರ್ತಾರ, ಉಪಮುಖ್ಯಮಂತ್ರಿಗಳಿದ್ರೆ ಎಷ್ಟು ಜನ ಇರ್ತಾರೆ, ಆಮೇಲೆ ಸಿದ್ದರಾಮಯ್ಯನವರ ಮುಂದಿನ ಸುಭಾಷ್ ಸರ್, ನನಗನ್ಸುತ್ತೆ ಶಾಡೋ ಸಿಎಂ ರೀತಿಯಲ್ಲಿ ವರ್ಕ್ ಮಾಡ್ತಾರ ಸಿದ್ದರಾಮಯ್ಯನವರು ಅಂತ, ಹಿಡಿತ ಸಾಧಿಸ್ತಾರ ಅಂತ ಅಧಿಕಾರದಲ್ಲೂ ಕೂಡ ತಮ್ಮವರನ್ನ ಉನ್ನತ ಸ್ಥಾನಮಾನದಲ್ಲಿ ಕೂರಿಸೋ ಮೂಲಕ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕೋ ಪ್ರಯತ್ನಗಳಾಗುತ್ತಾ, ಶಾಡೋ ಸಿಎಂ ಆಗಿ ಹೋಗ್ತಾರಾ ಅನ್ನೋದು ಪ್ರಶ್ನೆ ಇದೆ. ಇಲ್ಲ, ಶಾಡೋ ಸಿಎಂ ಆಗುವ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರದ್ದು ಬಹಳ ರಾಜಕೀಯದೊಳಗಡೆ ಬಹಳ ಎತ್ತರದ ವ್ಯಕ್ತಿತ್ವ. ಅವರು ಈಗಲೂ ಕೂಡ ಅತ್ಯಂತ ಜನಪ್ರಿಯ ನಾಯಕರು ಕರ್ನಾಟಕದೊಳಗಡೆ. ಶಾಸಕರ ಎಲ್ಲರ ಬೆಂಬಲವೂ ಕೂಡ ಇದೆ, ಕಾರ್ಯಕರ್ತರ ಬೆಂಬಲ, ಜನ ಬೆಂಬಲ ಎಲ್ಲವೂ ಕೂಡ ಅವ್ರಿಗೆ ಇರೋದ್ರಿಂದ ಆ ಥರದ ಒಬ್ಬ ವ್ಯಕ್ತಿ ಅವರು ಅಧಿಕಾರ ಜನಪ್ರಿಯತೆ ಪೀಕ್ ಒಳಗಡೆ ಇದ್ದಾಗ ಅಧಿಕಾರದಿಂದ ಹೊರಗಡೆ ಇದ್ದರೆ ಸಹಜವಾಗಿಯೇ ಅದೊಂದು ದೊಡ್ಡ ಶಕ್ತಿ ಕೇಂದ್ರ ಆಗಿ ಮಾರ್ಪಡುವ ಸಾಧ್ಯತೆಗಳಿರ್ತವೆ. ಮತ್ತು ಮುಖ್ಯಮಂತ್ರಿ, ಅವರ ಕ್ಯಾಬಿನೆಟ್ಟು, ಅವರ ಬೆಂಬಲಿಗರು ಅವರನ್ನು ಹೊರತುಪಡಿಸಿ ಅನೇಕರು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಗುರುತಿಸ್ಕೊಂಡು ಒಂದು ಆಕ್ಟಿವಿಟಿಗಳನ್ನು ಸ್ಟಾರ್ಟ್ ಮಾಡ್ಬೋದು. ಆ ಸಂದರ್ಭದೊಳಗಡೆ ಸಹಜವಾಗಿಯೇ ಸರ್ಕಾರದ ಮೇಲೆ ಒತ್ತಡ ಇರುತ್ತೆ, ಮುಖ್ಯಮಂತ್ರಿಗಳು ಅವರ ಮಾತನ್ನು ಕೇಳಬೇಕಾಗತ್ತೆ, ಸಿದ್ದರಾಮಯ್ಯನವರು ಕೂಡ ಒಂದು ರೀತಿ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡ್ಬೋದು ಅಂತ ಅನಿಸ್ತದೆ. ಆದರೆ ಸಿದ್ದರಾಮಯ್ಯನವರು ಯಾವ ರೀತಿ ನಿನ್ನೆ ದಿವಸ ನಡ್ಕೊಂಡ್ರು, ನಿನ್ನೆ ದಿವಸ ಅವರು ಕೊಟ್ಟ ಮಾತಿಗೆ ರಾಹುಲ್ ಗಾಂಧಿ ಅವರು ಹೇಳಿದರೆ ನಾನು ತಕ್ಷಣ ಬಿಡ್ತೀನಿ ಅಂತ ಏನು ಪದೇ ಪದೇ ಹೇಳ್ತಿದ್ರು, ಅದೇ ರೀತಿ ಅವರು ನಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟರು, ಇವರು ಒಂದೂ ಕೂಡ ದೂಸರಾ ಮಾತಾಡಲಾರ್ದೆ ಅವರು ಒಪ್ಕೊಂಡಿದ್ದಾರೆ. ಈ ಮುಂದಿನ ಅರೇಂಜ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಏನಾಗುತ್ತೆ ಅದೆಲ್ಲವೂ ಚರ್ಚೆ ಆಗಿಲ್ಲ. ಅದು ಆಗತ್ತೆ. ಅದೆಲ್ಲವೂ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ಆ ಒಂದು ಲೂಪ್ ಒಳಗಡೆ ಇದ್ದೇ ಇರ್ತಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತಾರೆ. ಆದರೆ ನಿನ್ನೆ ದಿವಸ ಅವರು ಒಪ್ಕೊಂಡಿರುವಂಥ ರೀತಿಯನ್ನು ನೋಡಿದರೆ ಸಿದ್ದರಾಮಯ್ಯನವರು ಈಗ ಸಂಘರ್ಷಕ್ಕೆ ಹೋಗುವಂಥ ಒಂದು ಮನಸ್ಥಿತಿ ಒಳಗಡೆ ಅವರು ಇಲ್ಲ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯ ಇಸ್ ಮೋಸ್ಟ್ ಸ್ಯಾಟಿಸ್ಫೈಡ್ ಪೊಲಿಟಿಷಿಯನ್. ಅವರು ಕಾಂಗ್ರೆಸ್ ಪಾರ್ಟಿಯವರು ಅಲ್ಲದೇ ಇದ್ರೂ ಕೂಡ ಬೇರೆ ಪಾರ್ಟಿಯಿಂದ ಬಂದು ಕಾಂಗ್ರೆಸ್ ಪಕ್ಷದೊಳಗಡೆ ಬೇರೆ ಯಾರಿಗೂ ಸಿಗಲಾರದಷ್ಟು ಅವಕಾಶಗಳು ಅವ್ರಿಗೆ ಸಿಕ್ಕಿವೆ. ಅವರು 8 ವರ್ಷ ಮುಖ್ಯಮಂತ್ರಿಯಾಗಿದ್ದರು, 2 ಸಾರಿ ವಿರೋಧ ಪಕ್ಷದ ನಾಯಕ ಆಗಿದ್ರು. ಇಷ್ಟೊಂದು ಅವಕಾಶಗಳು ಕಾಂಗ್ರೆಸ್ ಪಕ್ಷದೊಳಗಡೆ ಇದ್ದು ಮೊದಲಿನಿಂದಲೂ ಕೂಡ ಇದ್ದು ದುಡಿದಂಥ ಅನೇಕ ಜನ ನಾಯಕರುಗಳಿಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಆಗಲಿ ಅಥವಾ ಪಾರ್ಟಿ ಬಗ್ಗೆ ಆಗಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಏನು ಇಲ್ಲ. ಕಂಪ್ಲೇಂಟ್ ಮಾಡ್ಲಿಕ್ಕೆ ಸದ್ಯಕ್ಕಂತೂ ಏನು ಕಾಣಿಸ್ತಾ ಇಲ್ಲ. ಆದರೆ ಏನಾದರೂ ಶಾಡೋ ಸಿಎಂ ಥರ ಆಗಿ ಸರ್ಕಾರವನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಗೊಂದಲಗಳನ್ನು ಮಾಡಿಕೊಂಡು ಕೇವಲ 2 ವರ್ಷ ಮಾತ್ರ ಇಲೆಕ್ಷನ್ಗೆ ಇರುವಾಗ ಏನಾದರೂ ತೊಂದರೆಗಳನ್ನು ಮಾಡಿದರೆ ಅದರ ಪರಿಣಾಮ ಮುಂದಿನ ಚುನಾವಣೆ ಅನ್ನೋದು ಕೂಡ ಸಿದ್ದರಾಮಯ್ಯನವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಇವತ್ತಿನ ಅವರ ಮನಸ್ಥಿತಿಯನ್ನು ನೋಡಿದರೆ ಆ ಥರದ ಸಂಘರ್ಷಕ್ಕೆ ಅವರು ಹೋಗೋದಿಲ್ಲ. ಆದರೆ ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಅವರನ್ನು ನಡೆಸಬೇಕು ಪಾರ್ಟಿ. ಅವರ ಮಾತಿಗೆ ಗೌರವನೂ ಕೂಡ ಇರಬೇಕು, ಅವರ ಒಂದು ಬೆಂಬಲಿಗರಿಗೂ ಕೂಡ ಸ್ಥಾನಮಾನ ಸಿಕ್ಕಬೇಕು. ಅವರನ್ನ ನೆಗ್ಲೆಕ್ಟ್ ಮಾಡಿದೀವಿ ಅನ್ನೋ ಸಂದೇಶ ಎಲ್ಲೂ ಹೋಗಬಾರ್ದು. ಖಂಡಿತವಾಗಿಯೂ ಹೈಕಮಾಂಡ್ ಕೂಡ ಅದನ್ನು ಎಚ್ಚರಿಕೆ ವಹಿಸುತ್ತೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರಂತ ಒಬ್ಬ ಜನಪ್ರಿಯ ನಾಯಕರನ್ನ ನೆಗ್ಲೆಕ್ಟ್ ಮಾಡಿದ್ವಿ ಅನ್ನೋ ಮೆಸೇಜ್ ಹೋದ್ರೆ ಅದಕ್ಕೆ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯನವರು ಕೂಡ ಅಷ್ಟು ಅವ್ರಿಗೆ ಆದರೆ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದಾದಂಥ ಯಾವುದೇ ಚಟುವಟಿಕೆಗಳನ್ನು ಮಾಡಬಹುದು ಅಂತ ಸದ್ಯಕ್ಕಂತೂ ಅನಿಸ್ತಾ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ, ಇಷ್ಟೊತ್ತು ಈ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿದ್ದಕ್ಕಾಗಿ.